ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಕರದಂಟು ಹೆಂಗೆ ಮಾಡೋದು ಅಂತ ನೋಡೋಣವಾ. ಈಗ ನೋಡ್ರಿ, ನಾನು ಈ ಲೋಟದಲ್ಲೇ 2 ಲೋಟ ಸಕ್ಕರೆ ತೊಗೊಂಡಿದ್ದೀನಿ, 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮೇಲೆ ಒಂದು ಸ್ವಲ್ಪ ಬಂದ್ರೆ ಸಾಕು. ಈ ಕಡೆ ಒಂದು 4 ಏಲಕ್ಕಿ ಹಾಕ್ಕೊಂಡು ಪುಟಾಣಿ ಹಿಟ್ಟು ರುಬ್ಕೊಳ್ಳೋಣ. ಪುಟಾಣಿ ಹಿಟ್ಟು ಇಷ್ಟ ಅಂತಿಲ್ಲ, ಅದೆಷ್ಟು ಹಿಡಿಯುತ್ತೋ ಅಷ್ಟು ನಾವು ಹಾಕೋದು. ಏಲಕ್ಕಿ ಹಾಕ್ಕೊಂಬಿಟ್ಟು ಪುಟಾಣಿ ಹಿಟ್ಟು ರುಬ್ಕೊಂಡೇನಲ್ವ, ಅದ್ರ ಮೇಲೆ ಹಾಕೋಕ್ಕೆ ಕೊಬ್ಬರಿ ತುರಿ, ಪುಟಾಣಿ ಇಷ್ಟ ಆಯ್ತಲ್ವ. ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ವಲ್ವ, ಅದು ಆಣ ಬಂದೈತನ ನೋಡೋಣ. ನೋಡಿರಿ, ಒಂದೇಳಿ ಪಾಕ ಬರಬೇಕು. ತೀರ ನಮಗೆ ಅತಿ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಒಂದೇಳಿ ಅಂಟು ಹಿಂಗೆ ಬಂತಂದಾಗ ತೆಗಿಬೇಕು. ಸ್ವಲ್ಪ ಗಟ್ಟಿ ಆಗಲಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿ ಬರ್ಬೇಕು ಕೈಯಾಗ, ಆ ಥರ. ಇವಾಗಿದು ಬಂದೈತೆ ನೋಡಿರಿ, ಹೆಂಗೆ ಅಂಟತೈತೆ ಇದೆ ಕಾಣಿಸ್ತೈತಲ್ವಾ. ಈ ಥರ ಬಂದರೆ ಸಾಕು. ತೀರ ಗಟ್ಟಿನೂ ಆಗೋದಿಲ್ಲ, ತೀರ ಮೆದುವೂ ಆಗೋದಿಲ್ಲ ಕರದಂಟು. ಈಗ ಇದಕ್ಕೆ ಹಿಟ್ಟು ಹಾಕ್ಕೊಂಬಿಟ್ಟು ತಿರ್ಕೊಳ್ಳೋಣ. ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೇಕು ನಾವು. ಚೆನ್ನಾಗಿ ತಿರ್ಕೊಂಡು ನೋಡ್ರಿ, ನಾನು ಎಲ್ಲ ಗಟ್ಟಿ ಆಗೋವರೆಗೂ ತಿರ್ಕೊಂಡೆ. ಅದು ಪೂರ್ತಿ ಗಟ್ಟಿ ಆಗೋ ಮಟ್ಟ ಹಿಡಿಯೋಕೆ ಯಾರೂ ಇರಲಿಲ್ಲ. ಅದಕ್ಕೆ ನೋಡಿರಿ, ಇವಾಗ ತಿರ್ಕೊಂಬಿಟ್ಟು ಇಲ್ಲಿ ಕಲ್ಲ ಮೇಲೆ ಹಾಕ್ಕೊಂಡು, ತಟ್ಟೆಗಿಂತ ಕಲ್ಲ ಮೇಲೆ ಹಾಕ್ಕೊಂಡ್ರೆ ಲಟ್ಸಾಕೂ ನಮಗೆ ಹೊಳ್ಳಿ ಕೊರಿಯಾಕೂ ಅನುಕೂಲ. ಕೊಬ್ಬರಿ ತುರಿನೂ ಪುಟಾಣಿ ಹಾಕಿಬಿಟ್ಟು ಈ ಕೈಲೇ ಬಡಿಯೋಕ್ಕಾದ್ರೆ ಆಗೋದಿಲ್ಲ, ಅದಕ್ಕೆ ಲಟ್ಟಣಿಗೆ ಹಚ್ಚಿಬಿಟ್ಟು ಚೆನ್ನಾಗಿ ಉದ್ದಿದ್ರೆ ಸಮಾನಾಗಿ ಬರ್ತೈತೆ ಅಂತ. ನೋಡಿರಿ, ಇವಾಗ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕರ್ಕೋಬೇಕು. ಆಗಲೇ ಬಿಡ್ತಾಯಿದೆ ಅದು. ನೋಡಿರಿ, ಈ ಥರ ನಾನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ. ಕಲ್ಲ ಮೇಲಲ್ವಾ, ಬೇಗ ಬಂದುಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು. ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಲೈಕು, ಶೇರು, ಕಮೆಂಟು ಮರಿಬೇಡ್ರಿ. ಒಂದು ಸರಿ ಇದನ್ನು ಟ್ರೈ ಮಾಡಿರಿ. ನೋಡಿರಿ, ಎಷ್ಟು ಸ್ಮೂತಾಗಿ ಮಸ್ತೈತಲ್ವ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.